ಕರ್ನಾಟಕ ರಾಜ್ಯಾದ್ಯಂತ SIR ಕೊನೆಯ ಹಂತದಲ್ಲಿದ್ದು, ನಾನು ಈಗಾಗಲೇ SIR ಅಪ್ಲಿಕೇಶನ್ ಫಾರಂ ಅನ್ನು ಈ ರೀತಿಯಾಗಿ ತುಂಬಿ ಸಲ್ಲಿಸಿದ್ದೇನೆ. ಸಲ್ಲಿಸಿದ ನಂತರ ನನ್ನ SIR ಕೋರಿಕೆ ಫಾರಂ ಯಾವ ಹಂತದಲ್ಲಿ ಇದೆ, BLO ಕೈ ಕೊಟ್ಟ ಮೇಲೆ ಅದು ಏನೇನು ಆಗ್ತಾ ಇದೆ ಅಪ್ಡೇಟ್, ಯಾರಿಗಾದರೂ ವಿಚಾರಿಸೋಣ ಅಂದರೆ ಯಾರೂ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ಅಂಥೇಳಿ ಸರ್ಕಾರದವರು ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಇನ್ಯುಮರೇಷನ್ ಅರ್ಜಿ ಫಾರಂ ಯಾವ ಹಂತದಲ್ಲಿ ಇದೆ ಅನ್ನೋದನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಆ ಆ್ಯಪ್ ಬಂದು ವೋಟರ್ ಆ್ಯಂಡ್ SIR ಅಂಥೇಳಿ ಈ ಥರ ಒಂದು ಆ್ಯಪ್ ಇರುತ್ತೆ. ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡ ನಂತರ, ಡೌನ್ಲೋಡ್ ಆದಮೇಲೆ ನೀವು ಇದಕ್ಕೆ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವೈಸ್ ಅಂತ ಇರುತ್ತೆ. ಇಲ್ಲಿ ನೀವು ಬಟನ್ ಒತ್ತಿದಾಗ ನಿಮಗೆ ಅದು ಓಪನ್ ಆಗಿ ನಂತರ ಈ ರೀತಿ ಒಂದು ಬರುತ್ತೆ, ಸರ್ಚ್ SIR ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ರಾಜ್ಯವನ್ನು ಬಟನ್ ಒತ್ತಿದ್ರ ಮೂಲಕ ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು. ಆನಂತರ ಇಲ್ಲಿ ಇಪಿಕ್ ನಂಬರ್ ಹಾಕಬೇಕು. ಯಾವ್ದು ಇಪಿಕ್ ನಂಬರ್ ಅಂದರೆ, ನಾವೇನು BLOಗೆ ಎನ್ಯುಮರೇಷನ್ ಫಾರಂ ತುಂಬಿ ಅರ್ಜಿ ಕೊಟ್ಟಿರ್ತೀವಲ್ಲ, ಇಲ್ಲಿ ಏನು ಇಪಿಕ್ ನಂಬರ್ ಇರ್ತದೆ ಈ ನಂಬರ್ನ ಹಾಕಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಮನೆಯಲ್ಲಿ 4-5 ವೋಟರ್ ID ಕಾರ್ಡ್ ಇರ್ತಾವ, ಅದನ್ನ ಹಾಕಿ ಚೆಕ್ ಮಾಡ್ತಾರೆ. ಅದರಿಂದ ನಿಮಗೆ ಫಲಿತಾಂಶ ಸಿಗಲ್ಲ. SIR ಅಂದರೆ ನೀವೊಂದು ಸ್ವೀಕೃತಿ ಕಾಪಿ ತಗೊಂಡಿರ್ತೀರಲ್ಲ, ಅದರಲ್ಲಿ ಇರುವಂಥ ಈ XSB LCP ಯಾವುದೇ ನಂಬರ್ ಇರಲಿ ಅದನ್ನು ತಾವು ಇಲ್ಲಿ ಹಾಕಿದಾಗ ಈ ಅಪ್ಲಿಕೇಶನ್ ಮುಂದುವರೆದ ನಂತರ ಮೊದಲನೇ ಹಂತವಾಗಿ ಈ ರೀತಿ ನಿಮಗೆ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಯುವರ್ SIR ಫಾರಮ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅವೈಲೇಬಲ್ ಡಾಟಾ ಡಸ್ ನಾಟ್ ಅಪಿಯರ್ ಟು ಇಂಡಿಕೇಟ್ ಸಿಗ್ನಿಫಿಕೇಶನ್ ಡಿಸ್ಕ್ರಿಪೆನ್ಸಿ ಅಂತ ಫಸ್ಟಿಗೆ ಬರುತ್ತೆ. ಒಂದು 2-3 ದಿನ ತಡೆದು ತಾವು ವೇಟ್ ಮಾಡಿದ ನಂತರ ಮತ್ತೊಂದು ಬರುತ್ತೆ. ಅದರಲ್ಲಿ ಮತ್ತೊಂದು 2 ದಿನ ಬಿಟ್ಟು ತಾವು ಅಪ್ಲಿಕೇಶನ್ ಅನ್ನು ಸ್ಟೇಟಸ್ ಚೆಕ್ ಮಾಡಿದಾಗ ಸ್ಟೇಟಸ್ ವೆರಿಫೈಡ್, ಯುವರ್ ಸಬ್ಮಿಷನ್ ಈಸ್ ರೆಕಾರ್ಡೆಡ್ ಅಂಡರ್ ಕ್ಯಾಟಗರಿ 1 or 2 ಅಂತ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಐತಿ. ನೀವು ಸಲ್ಲಿಸಿರುವಂಥ ಅರ್ಜಿ ಕ್ರಮಬದ್ಧವಾಗಿದ್ರೆ ಈ ಆ್ಯಪ್ನಲ್ಲಿ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2 ಅಂತ ಬರುತ್ತೆ. ಯಾರಿಗೆ ಸ್ಟೇಟಸ್ ಕ್ಯಾಟಗರಿ 1 ಕ್ಯಾಟಗರಿ 2 ಅಂತ ತೋರಿಸುತ್ತೆ, ಅವರು 90% ಅವರ ಅರ್ಜಿ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸ್ವಲ್ಪ ತಡೆದ ನಂತರ ಒಂದು 2-3 ದಿವಸ ತಡೆದ ನಂತರ ಮತ್ತೊಂದು ಸ್ಟೇಟಸ್ ಬರುತ್ತೆ ಈ ರೀತಿ, ಯುವರ್ SIR ಫಾರಮ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅವೈಲೇಬಲ್ ಡಾಟಾ ಡಸ್ ನಾಟ್ ಇಂಡಿಕೇಟ್ ಎನಿ ಸಿಗ್ನಿಫಿಕೇಶನ್ ಡಿಸ್ಕ್ರಿಪೆನ್ಸಿ, ಬೇಸ್ಡ್ ಆನ್ ದ ಅವೈಲೇಬಲ್ ಇನ್ಫಾರ್ಮೇಶನ್ ಯುವರ್ ನೇಮ್ ಈಸ್ ಲೈಕ್ಲಿ ಟು ಅಪಿಯರ್ in the SIR draft list and subsequent voter list subject to the ECI verification. ಅಂದರೆ ನಾವೇನು BLOಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀವಿ, ಕೇವಲ 2-3 ದಿವಸದಲ್ಲಿ ನಮ್ಮ ಎನ್ಯುಮರೇಷನ್ ಫಾರಂ ಯಶಸ್ವಿ ಆಗಿದೆ ಅಂತೇಳಿ ಖಚಿತ ಆಗುತ್ತೆ. ಇದಕ್ಕೆ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಒಂದು ಕನ್ನಡದಲ್ಲಿ ಅನುವಾದವನ್ನು ಮಾಡಿ ಹಾಕಿದ್ದೀನಿ. ಅದು ನೋಡಿ, ಇದೇ ಒಂದು ವಿಷಯವನ್ನು ಕನ್ನಡದಲ್ಲಿ ಅನುವಾದವಾಗಿದೆ. ನಿಮ್ಮ SIR ಫಾರಂ ಅನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಲಭ್ಯವಿರುವ ದತ್ತಾಂಶ ಯಾವುದೇ ಗಮನಾರ್ಹ ವ್ಯತ್ಯಾಸಗಳನ್ನು ಸೂಚಿಸಿರುವುದಿಲ್ಲ. ಲಭ್ಯವಿರುವ ಮಾಹಿತಿ ಆಧಾರದ ಮೇಲೆ ನಿಮ್ಮ ಹೆಸರು SIR ಕರಡು ಪಟ್ಟಿ ಮತ್ತು ನಂತರದ ಮತದಾರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದು ECI ಪರಿಶೀಲನಾ ಪ್ರಕ್ರಿಯೆಯೆಂದು ಒಳಪಟ್ಟಿರುತ್ತದೆ. ನೋಡ್ರಿ, ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಗೆ ಉದಾಹರಣೆ ಕೊಟ್ಟು ಲಾಜಿಕಲ್ ಡಿಸ್ಪೆನ್ಸರಿಯಲ್ಲಿ ಚುನಾವಣಾಧಿಕಾರಿಗಳು ಕುತಂತ್ರ ಮಾಡಿ ನಮ್ಮ ಮತದ ಹಕ್ಕನ್ನು ಕಿತ್ತುಕೊಳ್ಳುತ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಿದ್ರು. ಆದರೆ ಇಲ್ಲಿಯ BLOಗಳಿಗೆ ರಾಜ್ಯ ಚುನಾವಣಾ ಆಯೋಗ ಒಂದು ಅಧಿಕಾರ ಕೊಟ್ಟಿರೋದರಿಂದ ನಾನು ನೋಡ್ರಿ, ಇದು ಅನಾಮಲಿಸ್ನಲ್ಲಿ ಬರಬೇಕಾಗಿತ್ತು ಒಂದು ರೂಲ್ಸ್ ಪ್ರಕಾರ. ನಂದು 2002ರಲ್ಲಿ ಸೈ ನಸೀರುದ್ದೀನ್ ಹುಸೇನಿ ಅಂತ ಇದೆ, ಚಾಲ್ತಿ ಮತದಾರ ಪಟ್ಟಿಯಲ್ಲಿ ಸೈಯದ್ ನಸೀರುದ್ದೀನ್ ಹುಸೇನಿ ಅಂತಿದೆ. ಇವರು ಮನಸ್ಸು ಮಾಡಿದರೆ ನಂದು ಪೆಂಡಿಂಗ್ನಲ್ಲಿ ಇಟ್ಟು ನೋಟಿಸ್ ಕೊಡ್ಬೋದಿತ್ತು. ಈ ರೀತಿ ನೋಟಿಸ್ ಕೊಡಕ್ಕೆ ಹೋದರೆ ಪ್ರತಿ 10 ಜನರಲ್ಲಿ 9 ಜನರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಅಂತೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವ ಅನುಭವದ ಆಧಾರದ ಮೇಲೆ ರಾಜ್ಯ ಚುನಾವಣಾ ಆಯೋಗ ಸಣ್ಣ ಪುಟ್ಟ ಅಕ್ಷರಗಳ ವ್ಯತ್ಯಾಸಗಳಿಗೆ ಅದನ್ನು ದೋಷಮುಕ್ತ ಮಾಡಿ BLA ಹಂತದಲ್ಲಿಯೇ ಇದನ್ನು ಏನೈತಿ ಅಕ್ಷರ ದೋಷಗಳಿಗೆ ಸರಿಪಡಿಸಿ ನನ್ನ ಒಂದು ಎನ್ಯುಮರೇಷನ್ ಫಾರಂ ಅನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ಈಗ ಬರಬಹುದು ಯಾರಿಗೆ ತೊಂದರೆ ಆಗುತ್ತೆ ಅಂಥೇಳಿ. ತಾವು ಈ ರೀತಿ ಎನ್ಯುಮರೇಷನ್ ಫಾರಂ ತುಂಬಿ ಕೊಟ್ಟ ನಂತರ BLOಗಳು ಒಂದು ವೇಳೆ ಕಚೇರಿಯಲ್ಲಿ ಡಿಜಿಟಲೈಸ್ ಮಾಡಲಿಲ್ಲ ಅಂದರೆ ಅವಾಗ ನಿಮಗೆ ಈ ಆ್ಯಪ್ನಲ್ಲಿ ಏನು ಬರುತ್ತೆ ಅಂದರೆ ಈ ಥರ ಬರುತ್ತೆ ನೋಡಿ. ಸ್ವಲ್ಪ ಇಲ್ಲಿ ಏನಂದರೆ ಡಾಟಾ ನಾಟ್ ಫೌಂಡ್ ಇನ್ ಅಪೀಲ್ ರಿವಿಷನ್ ಟೇಬಲ್ ಅಂತ ಬರುತ್ತೆ.
ಆವಾಗ ಇಲ್ಲಿ ನಿಮ್ಮ ಸಂಬಂಧಪಟ್ಟ BLO ಫೋನ್ ನಂಬರ್ ಇರುತ್ತೆ. ನೀವು ಆವಾಗ ಈಗೇನು BLOಗೆ ಅರ್ಜಿ ಫಾರಂ ಕೊಟ್ಟು ರಿಸೀವ್ಟ್ ತೊಗೊಂಡಿರ್ತೀರಿ, ಇಲ್ಲಿ ಅವ್ರದ್ದು ಮೊಬೈಲ್ ನಂಬರ್ ಇರ್ತದೆ. ಯಾಕ್ರಿ ನಾ ಈ ಆ್ಯಪ್ನಲ್ಲಿ ಚೆಕ್ ಮಾಡಿದೆ, ನೀವು ಡಾಟಾ ಸಬ್ಮಿಟ್ ಮಾಡಿಲ್ಲ ಅಂತೇಳಿ ವಿಚಾರಣೆ ಮಾಡಿದಾಗ ಅದು, ಯಾಕಂದರೆ ಈಗ 8ನೇ ತಾರೀಕು ಆಗಸ್ಟ್ ಲಾಸ್ಟ್ ಡೇಟ್ ಇದೆ, ಅದರ ಒಳಗಾಗಿ ತಾವು ಏನಾರ ಸಮಸ್ಯೆ ಇದ್ರೆ ಅಲ್ಲೇ ಆ ಹಂತದಲ್ಲಿ ಬಗೆಹರಿಸ್ಬೋದು ಅಂತ ನಾನು ನಿಮ್ಮಲ್ಲಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಅದಲ್ಲದೆ ಈಗ 1, 2, 3 ಅಂತಿದೆ ಆ್ಯಪ್ನಲ್ಲಿ. ಇನ್ನೊಂದು ಬರುತ್ತೆ, ಯುವರ್ ಸಬ್ಮಿಷನ್ ಈಸ್ ಕ್ಲಾಸಿಫೈಡ್ ಅಂಡರ್ ಕ್ಯಾಟಗರಿ 3 ಅಂತ ಬರುತ್ತೆ. ಕ್ಯಾಟಗರಿ 1, ಕ್ಯಾಟಗರಿ 2 ಬಂದರೆ ಅದು ಏನು ಸಮಸ್ಯೆ ಇಲ್ಲ. ಒಂದು ವೇಳೆ ಕ್ಯಾಟಗರಿ 3 ಬಂದರೆ ಅದು ಅನ್ಮ್ಯಾಪ್ ಅಪ್ಲಿಕೇಶನ್ ಆಗಿರ್ಬೋದು, ಮಿಸ್ ಮ್ಯಾಚ್ ಇದಾಗಿರ್ಬೋದು. ಅಲ್ಲಿ 2002ರಲ್ಲಿ ಬಸಪ್ಪ ಅಂತ ಇದ್ದು 2026ರಲ್ಲಿ ನಾಗರಾಜ್ ಅಂತ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಕ್ಯಾಟಗರಿ 3ರಲ್ಲಿ ಹಾಕಿದಾಗ ಇದು ಅಪ್ಲಿಕೇಶನ್ ಏನಾಗುತ್ತೆ, ನಿಮ್ಮದು ಡ್ರಾಫ್ಟ್ ಲಿಸ್ಟ್ನಲ್ಲಿ ಹೆಸರು ಬರುತ್ತೆ, ಆದರೆ ನಿಮಗೆ ನೋಟಿಸ್ ಬರುತ್ತೆ. ಆ ವಿಷಯವಾಗಿ ಟ್ರಾನ್ಸ್ಲೇಟ್ ಮಾಡಿದಾಗ ಇಲ್ಲಿ ನಿಮ್ಮ ಸಲ್ಲಿಕೆಯಲ್ಲಿ ವರ್ಗ 3 ಅಡಿಯಲ್ಲಿ ವರ್ಗೀಕರಿಸಲಾಗಿದೆ, ಹೆಚ್ಚುವರಿ ಪರಿಶೀಲನಾ ದಾಖಲೆಗಳು ಬೇಕಾಗಿರಬಹುದು ಅಂತ ಹೇಳಿ ಈ ಆ್ಯಪ್ನಲ್ಲಿ ತೋರಿಸುತ್ತೆ. ಇದರಿಂದ ತಾವು ಯಾರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ, ನಾನು ಕೊಪ್ಪಳ ವಿಧಾನಸಭೆಯಲ್ಲಿ ನಮ್ಮ ಕೊಪ್ಪಳ ಜನಪ್ರಿಯ ಶಾಸಕರಾದ ಕೆ. ರಾಘವೇಂದ್ರ ಹಿಟ್ನಾಳ್ ಅವರು ನಮ್ಮ ವಿಧಾನಸಭೆಯ BLA ಕೋಆರ್ಡಿನೇಟರ್ ಮಾಡಿರುವುದರಿಂದ ನಾನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶೀಲಿಸಲಾದ ಇಲ್ಲಿಯ ಮಾನ್ಯ ಕೊಪ್ಪಳ ತಹಸೀಲ್ದಾರರು ಮತ್ತು ಕೊಪ್ಪಳ ಸಹಾಯಕ ಆಯುಕ್ತರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳು ಬಹಳ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಕೊಪ್ಪಳ ವಿಧಾನಸಭೆಯಲ್ಲಿ ಕೇವಲ ಅನಾಮಲೀಸ್ ಅಂದರೆ ಅನ್ಮ್ಯಾಪ್ಡ್ ಅಪ್ಲಿಕೇಶನ್ ಕೇವಲ 5,000 ಜನ ಇದ್ದಾರೆ. ಅಂದರೆ ಒಂದು ಬೂತಿಗೆ 3 ರಿಂದ 4 ಜನ ಮಾತ್ರ ನೋಟಿಸ್ ಬರುವಂಥ ಸಾಧ್ಯತೆ ಇದೆ. ಯಾರು ಭಯಭೀತರಾಗಬೇಡಿ. 2002ರ ಡಾಟಾ ಇಲ್ಲ ಅಂತ ಹೇಳಿ ಇನ್ನೂ 6,000 ಜನ ಡಿಜಿಟಲೈಸ್ ಮಾಡಿಕೊಳ್ಳಾರ್ದೆ ಮನೆಯಲ್ಲಿ ಫಾರಂಗಳನ್ನು ಇಟ್ಟುಕೊಂಡಿದ್ದಾರೆ. ದಯವಿಟ್ಟು ತಾವು ತಮ್ಮ BLAಗಳಿಗೆ ಆ ಏನು ಇನ್ಯುಮಿನೇಷನ್ ಫಾರಂ ಇದೆ, ನಿಮ್ಮಲ್ಲಿ 2002ರ ಡಾಟಾ ಇಲ್ಲ ಅಂದರೆ ಕೈ ಬಿಡಿ, ಕೆಳಗಿನ ಡೀಟೇಲನ್ನು ತುಂಬಿ ಕೊಡಿ. ಮುಂದೆ ಇಡೀ ರಾಜ್ಯ ಸರ್ಕಾರ, ಇಡೀ ನಮ್ಮ ಕೊಪ್ಪಳ ಜನಪ್ರಿಯ ಶಾಸಕರು ನಿಮ್ಮ ಜೊತೆಗೆ ಇದ್ದಾರೆ. ಆ ಒಂದು 5,000 ಜನ ಮತದಾರರ ರಕ್ಷಣೆಗಾಗಿ ಇಡೀ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಒಂದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮೂಲಕ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮನೆಗೆ ಮುಟ್ಟಿಸೋದ್ರ ಮೂಲಕ ನಿಮ್ಮ ರಕ್ಷಣೆಗೆ ನಿಂತಿದೆ. ದಯವಿಟ್ಟು ಇನ್ನು ಕೇವಲ ಇನ್ನೂ 1 ವಾರ ಆಯ್ತು ಅಂತ ಹೇಳಿ ವಿಳಂಬ ಮಾಡಬೇಡ್ರಿ. ಯಾಕಂದ್ರೆ ನೀವು ಕೊಟ್ಟ ಮೇಲೆ ಈ ಹಂತದಲ್ಲಿ ಎಲ್ಲ ವೆರಿಫೈ ಮಾಡಲಿಕ್ಕೆ BLOಗಳಿಗೆ ಅಧಿಕಾರಿಗಳಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅತಿ 2-3 ದಿವಸದಲ್ಲಿ ಎಲ್ಲರೂ 100% ಆಗಿ ತಮ್ಮ ಎನ್ಯುಮರೇಷನ್ ಫಾರಂಗಳನ್ನು ಕೊಟ್ಟು ಈ ಒಂದು SR ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.